ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಲಂಗ ಬ್ಲೌಸಿಂದು ಬ್ಲೌಸ್ ಕಟ್ಟಿಂಗ ತೋರಿಸ್ತೀನಿ ವಿತ್ ಕಾಲರ್ ಇರೋ ಅಂಥದ್ದು. ನೋಡಿ ಯಾವ ರೀತಿ ಇದೆ ಅನ್ನೋದನ್ನು ನಾನು ಮೆಜರ್ಮೆಂಟ್ ತೊಗೊಂಡು ಬರ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಆ ಮೆಜರ್ಮೆಂಟ್ ಪ್ರಕಾರ ಬ್ಲೌಸ್ನ ಕಟ್ಟಿಂಗ್ ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ನೋಡಿ 4 ಲೇಯರ್ನು ಫೋಲ್ಡ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಕೆಳಗಡೆ ಮಾರ್ಜಿನ್ನು ಸರಿಯಾಗಿಲ್ಲ, ಹಂಗಾಗಿ ಕ್ಲೀನಾಗಿ ಕಟ್ ಮಾಡಿ ಅದನ್ನು ತೆಗಿತಾ ಇದ್ದೀನಿ. ನೋಡಿ ಈ ರೀತಿ ಕಟ್ ಮಾಡಿ ತೆಗೆದ್ಮೇಲೆ 1.5 ಇಂಚಷ್ಟು ನಾನು ಕೆಳಗಡೆಲಿ ಮಾರ್ಜಿನ್ ಫೋಲ್ಡಿಂಗೋಸ್ಕರ ಬಿಟ್ಟು, ಆನಂತರ ನಾನು ಮೆಜರ್ಮೆಂಟ್ ಬ್ಲೌಸ್ನ ತೋಳನ್ನ ಇಟ್ಟು ನೀಟಾಗಿ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ನಾನು ಯಾವ ರೀತಿ ಮಾರ್ಕ್ ಹಾಕ್ತಿದ್ದೀನಿ ಅಂತ ನೋಡಿ. ಈ ರೀತಿ ಇಟ್ಕೊಂಡು ನೀಟಾಗಿ ಮಾರ್ಕ್ ಹಾಕ್ತಾಯಿದ್ದೀನಿ. ಸ್ಟಿಚಿಂಗ್ ಹಾಕಿರೋದಕ್ಕೆ 1 ಮಾರ್ಕು, ಅಲ್ಲಿಂದ 1/2 ಇಂಚು 1 ಮಾರ್ಕು, ಈ ರೀತಿ ಮಾರ್ಕ್ನ ಹಾಕಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡು ನಾವು ಶೋಲ್ಡರಲ್ಲಿ 1 ಇಂಚು ನೋಡಿ, ತೋಳಿಂದು 1 ಇಂಚ್ ಹತ್ರ ಸಮ ತಗೊಂಡು ಅಲ್ಲಿಂದ ಶೇಪ ಕೊಡಬೇಕು. ನೀಟಾಗಿ ಈ ರೀತಿ ಶೇಪ್ನ ಕೊಡಬೇಕು. ನಮಗಿಲ್ಲಿ ತೋಳಿಗೆ ಕ್ಲಾತು ಸಾಲ್ಟೇಜ್ ಬಂದಿದೆ, ನಾನು ಅದಕ್ಕೆ ಅಟ್ಯಾಚ್ ಮಾಡ್ಕೊತೀನಿ. ಈ ರೀತಿ ಫ್ರಂಟ್ ಶೇಪ್ನ ಕೊಡೋದು. ನೋಡಿ ಯಾವ ರೀತಿ ಶೇಪ್ ಹಾಕಿದ್ದೀನಿ ಅನ್ನೋದನ್ನು. ಅದೇ ರೀತಿ ನಾವೀಗ ಅದನ್ನು ಶೇಪ್ ಹಾಕಿರೋದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನಾವು ನೀಟಾಗಿ ನಾಚು ಹಾಕ್ಕೋಬೇಕು. ಅದೇ ರೀತಿ ಕೆಳಗಡೆನೂ ಸಹ 1.5 ಇಂಚ್ ಮಾರ್ಜಿನ್ ನಾನು ಬಿಟ್ಟಿರೋದನ್ನು ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಅಲ್ಲೂ ಸಹ ಅದನ್ನು ನಾಚು ಹಾಕ್ಕೋಬೇಕು. ಈ ರೀತಿ ನಾಚು ಹಾಕೊಂಡ್ರೆ ನಮಗೆ ಫೋಲ್ಡ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ನಾನು ಸಾಲ್ಟೇಜ್ ಬಂದಿರೋ ಅಂಥ ಕ್ಲಾತ್ನ ಅಟ್ಯಾಚ್ ಮಾಡ್ಕೋಬೇಕು. ಅದೇ ರೀತಿ ನಾನೀಗ ಬಾಡಿ ಮೆಜರ್ಮೆಂಟ್ ತಗೊಂಡು ಕ್ಲಾತಿಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ವಿಡಿಯೋ ಕವರ್ ಆಗೋಲ್ಲ ಅಂತ ನನಗೆ 19.5 ಇಂಚು ಲೆಂತ್ ಬೇಕು. 2.5 ತಗೊಂಡಿದ್ದೀನಿ ಎಕ್ಸ್ಟ್ರಾ ಫೋಲ್ಡಿಂಗಿಗೋಸ್ಕರ. ಇಲ್ಲಿ ಬಾಡಿ ಮೆಜರ್ಮೆಂಟು 10.5, ಅದಕ್ಕೆ 2 ಇಂಚ್ ಮಾರ್ಜಿನ್ನು. ಅದೇ ರೀತಿ ಶೋಲ್ಡರು 6 ಇಂಚು, 6 ಇಂಚಿಗೆ 3.5 ಇಂಚು ಶೋಲ್ಡರ್ ತಗೊಂಡಿದ್ದೀನಿ, 2.5 ಇಂಚು ನೆಕ್ ವಿಡ್ತ್ ತಗೊಂಡಿದ್ದೀನಿ. ಅದೇ ರೀತಿ 5 ಇಂಚು ಫ್ರಂಟಿನ ಡೀಪು ಈ ರೀತಿ ತಗೊಂಡು ಇಲ್ಲಿ 3 ಇಂಚಿಗೆ ಬ್ರಾಡ್ ತಗೊಂಡಿದ್ದೀನಿ, ಮೇಲ್ಗಡೆಯಲ್ಲಿ 2.5 ಇಂಚು ಈ ರೀತಿ ರೌಂಡ್ ಶೇಪ್ನ ಕೊಟ್ಟಿದ್ದೀನಿ. ಅದೇ ರೀತಿ ಇಲ್ಲಿ 6 ಇಂಚು ಆರ್ಮಲ್ ರೌಂಡಿಂಗು ಡೌನಿಂಗ್ ನಮಗೆ ಬಂದಿರೋದು. ಈ ರೀತಿ 10.5 ಇಂಚಿಗೊಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ 2 ಇಂಚ್ ಮಾರ್ಜಿನು. ಈಗ ಇಲ್ಲಿ 1/4 ಇಂಚಿಗೆ 1 ಮಾರ್ಕ್ ಹಾಕಿದ್ದೀನಿ, 3/4 ಇಂಚಿಗೆ 1 ಮಾರ್ಕ್ ಹಾಕಿದ್ದೀನಿ. 6 ಇಂಚ್ ಇರೋದ್ರಿಂದ ಆಫ್ ಮಾಡ್ಕೊಂಡ್ರೆ 3 ಇಂಚಿಗೊಂದು, ಈ ಕಡೆ ಸೈಡು 2 ಇಂಚಿಗೊಂದು ಈ ರೀತಿ ಮಾರ್ಕ್ ಹಾಕ್ಕೊಂಡು ನಮಗೆ ಶೇಪ್ ಹಾಕೋದಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಹಾಕಿದ್ದೀನಿ. ಫ್ರಂಟ್ ಶೇಪು 1/4 ಇಂಚ್ ಒಳಗಡೆ ತಗೋಬೇಕು. ನಾವು ಎಲ್ಲಿಗೆ ಫೋಲ್ಡಿಂಗ್ ಮಾಡ್ತೀವೋ ಅಲ್ಲಿಗೊಂದು ಮಾರ್ಜಿನ್ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಶೋಲ್ಡರು ಸ್ಲೋಪ್ ಕೊಡಬೇಕು. ಇದು ಕಾಲರ್ ನೆಕ್ ಆಗಿರೋದ್ರಿಂದ ಈ ರೀತಿ ಸ್ಲೋಪ್ ಕೊಟ್ಟು ಕಟಿಂಗ್ ಮಾಡ್ಕೋಬೇಕು ಅದನ್ನು. ಇವಾಗ ನಾನು ಆರ್ಮಲ್ ಸೈಡಿಂದ ಬ್ಯಾಕ್ ಪಾರ್ಟು ಕಟ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಕಟ್ ಮಾಡಬೇಕು. ಆನಂತರ ಶೋಲ್ಡರ್ ಜಾಯಿಂಟಿನ ಸ್ಲೋಪು ಸಹ ಕಟ್ ಮಾಡಬೇಕು. ಇವಾಗ ನೆಕ್ ವಿಡ್ತ್ನ ಕಟ್ ಮಾಡ್ತಿದ್ದೀನಿ. ನೆಕ್ ವಿಡ್ತು 5 ಇಂಚು ಈ ರೀತಿ ಕಟ್ ಮಾಡ್ಕೊಂಡು ಶೋಲ್ಡರು ಸಮ ಮಾಡ್ಕೊಂಡು ಅಲ್ಲಿಂದ 1/4 ಇಂಚು ಡೌನ್ ತಗೋಬೇಕು, ಅರ್ಧ ಇಂಚೆ ತಗೋಬೇಕು. ನಾನು 1/4 ಇಂಚ್ ತಗೊಂಡಿದ್ದೀನಿ. ಈ ರೀತಿ ರೌಂಡ್ ಶೇಪ್ನ ಕೊಟ್ಟು ಕಟ್ ಮಾಡಿ ತೆಗಿಬೇಕು. ಈ ರೀತಿ ಕೊಡೋದ್ರಿಂದ ಕಾಲರ್ ಅಟ್ಯಾಚ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ, ತುಂಬ ಪರ್ಫೆಕ್ಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಅದೇ ರೀತಿ ಈಗ ಫ್ರಂಟ್ ಶೇಪ್ನ ತೆಗಿತಾ ಇದ್ದೀನಿ. ನಾನು ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಂಡಿರೋದನ್ನ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅದೇ ರೀತಿ ತೆಗಿತಾ ಇದ್ದೀನಿ. ಈಗ ಫ್ರಂಟ್ ಶೇಪ್ ತೆಗೆದಿದ್ದು ಆಯಿತು. ನಾವು ಈಗ ಬಾಡಿ ಪಾರ್ಟು ಫುಲ್ಲು ಕಟ್ ಮಾಡಿದ್ದಾಯಿತು.
ಮಿಕ್ಕಿರೋಂತಹ ಪೀಸಲ್ಲಿ ನಾವು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಮತ್ತು ಕಾಲರು ಕಟ್ ಮಾಡ್ಕೋಬೇಕು. ಅದೇ ರೀತಿ ತೋಳಿಗೂ ಸಹ ನಾವು ಇದರಲ್ಲೇ ಅಟ್ಯಾಚ್ ಮಾಡ್ಕೋಬೇಕು. ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್